ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನೀವು ನೋಡ್ದಂಗೆ ಇದು ರಾತ್ರಿ 9:30 10 ಗಂಟೆ ಅಲ್ಲ, ಇದು ಬೆಳಗಿನ ಜಾವ 4:15. ಯಾಕಂದ್ರೆ ನಾವು ಬೇಗ ಹೊರಡ್ಬೇಕು. ಮೊದ್ಲು ನಾನು ಹಿಂದಿನ ವಿಡಿಯೋಸ್ ಅಲ್ಲೆಲ್ಲ ಕರ್ನಾಟಕದ ಒಳಗಡೆ ಇರೋ ಪ್ಲೇಸಸ್ ಕರ್ಕೊಂಡೋಗಿ ನಿಮಗೆ ತೋರಿಸ್ತಾ ಇದ್ದೆ. ಬಟ್ ಇವತ್ತು ಟೋಟಲಿ ಡಿಫ್ರೆಂಟ್. ನಾನು ಪಕ್ಕದ ಸ್ಟೇಟ್ ಅಲ್ಲಿರೋ ತಮಿಳ್ನಾಡಲ್ಲಿ ರಾಮೇಶ್ವರಂಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಇವತ್ತು ಈ ವಿಡಿಯೋದಲ್ಲಿ ಕವರ್ ಮಾಡೋದು ಮಧುರೈ, ರಾಮೇಶ್ವರಂ ಮತ್ತೆ ಧನುಷ್ಕೋಡಿ. ನೀವು ಈ ವಿಡಿಯೋನ ಲಾಸ್ಟ್ ವರೆಗೂ ನೋಡ್ತೀರಾ ಅಂತ ಅನ್ಕೊಂತೀನಿ. ಸ್ಟೇ ಟ್ಯೂನ್ಡ್. ನಾವು ಎಲ್ಲೇ ಲಾಂಗ್ ಡಿಸ್ಟೆನ್ಸ್ ನ ಕವರ್ ಮಾಡಬೇಕಾದ್ರೆ ನಾವು ನಮ್ಮೂರಲ್ಲಿರೋ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರಿಂದ ನಾವು ಸೇಫ್ ಆಗಿ ಹೋಗ್ಬೇಕು, ಏನೂ ತೊಂದರೆ ಇಲ್ದಲೆ ಅಂತ ಆಶೀರ್ವಾದ ತಗೊಂಡು ಹೊರಡ್ತೀವಿ. ನಾವು ಬೆಂಗಳೂರು ರೀಚ್ ಆಗೋ ಅಷ್ಟರಲ್ಲಿ ಬೆಳಗ್ಗೆ 6 ಗಂಟೆ ಆಗೋಗ್ಬಿಟ್ಟಿತ್ತು. ಸದ್ಯ ಏನು ಟ್ರಾಫಿಕ್ ಇರಲಿಲ್ಲ. ನಿಮಗೆ ಗೊತ್ತಲ್ವಾ ಬೆಂಗಳೂರು ಹೇಗೆ ಟ್ರಾಫಿಕ್ ಅಂತ. ನಾವಿವಾಗ ಕರ್ನಾಟಕದ ಬಾರ್ಡರ್ ಬಿಟ್ಟು ತಮಿಳ್ನಾಡಿಗೆ ಹೋಗ್ತಾ ಇದೀವಿ. ನೋಡಿ, ಇವಾಗ ನಿಮಗೆ ಕಾಣ್ತಿರೋ ಹಾಗೆ ಇದೆ ಕರ್ನಾಟಕದ ಬಾರ್ಡರ್. ಸೊ ನಾವೀಗ ತಮಿಳ್ನಾಡಲ್ಲಿರೋ ಹೊಸೂರಲ್ಲಿದ್ದೀವಿ. ಇವಾಗ ಬೆಳಗ್ಗೆ 8 ಗಂಟೆ ಆಗಿದೆ. ನಾವು ಟಿಫನಿಗೆ ಬಂದಿದ್ದೀವಿ. ನಮ್ಗೇನು ಅಷ್ಟೊಂದು ತಮಿಳ್ ಬರಲ್ಲ ಇಲ್ಲಿ, ಬಟ್ ನಮ್ಮ ಅಮ್ಮಂಗೆ ತಮಿಳ್ ಬರುತ್ತೆ, ನಂಗೂ ಸ್ವಲ್ಪ ಬರುತ್ತೆ. ಸೊ ನಾವು ಏನಾದರೂ ಕಷ್ಟಪಟ್ಟು ಟ್ರಾನ್ಸ್ಲೇಟ್ ಮಾಡಬೇಕು. ಇವಾಗ ಬನ್ನಿ ತಿಂಡಿ ತಿನ್ನೋಣ. ಸೊ ಈ ರೆಸ್ಟೋರೆಂಟ್ ಹೆಸರು ತರುಮ್ ರೆಸ್ಟೋರೆಂಟ್ ಅಂತ. ಹೊಸದಾಗಿ ಮಾಡಿರೋದಿದು. ಅದಕ್ಕೆ ಬಲೂನ್ಸ್ ಎಲ್ಲ ಕಟ್ಟಿದ್ದಾರೆ. ಇವಾಗ ಸೊ ನಾನು ತಗೊಂಡಿದ್ದು ಪೂರಿ ಮತ್ತು ಸಾಗು. ಟೇಸ್ಟ್ ಮಾಡಿದ ತಕ್ಷಣ ನನಗಂತೂ ಸಖತ್ ಇಷ್ಟ ಆಯಿತು. ಮತ್ತು ನಮ್ಮನೇಲೂ ಕೂಡ ಎಲ್ಲ ಥರದ್ದು ದೋಸೆ, ಇಡ್ಲಿ ಎಲ್ಲ ಟೇಸ್ಟ್ ಮಾಡಿದ್ರು. ಅದು ಮಾತ್ರ ಸಖತ್ತಾಗಿತ್ತು. ನನಗಂತೂ ಈ ಹೋಟೆಲ್ ಅವ್ರದ್ದು ಇಂಟೀರಿಯರ್ ಮತ್ತು ಆ್ಯಂಬಿಯನ್ಸ್ ಅಂತೂ ಸಖತ್ ಇಷ್ಟ ಆಯಿತು. ಹಾಗೆ ಚೆನ್ನಾಗಿದೆ ಕೂಡ. ನನಗಿಲ್ಲಿ ಏನು ಇಷ್ಟ ಆಯಿತು ಅಂದರೆ ಇಂಟೀರಿಯರ್ ಮತ್ತು ಟೇಸ್ಟ್ ವೈಸ್ ಅಂತೂ ಸೂಪರಾಗಿದೆ. ನೀವಂತೂ ಇಲ್ಲಿ ಒಂದು ಸತಿನಾದ್ರು ಟೇಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಸೊ ಹೊಸೂರಾದ್ಮೇಲೆ ನಮಗೆ 2 ರೋಡ್ ಸಿಗುತ್ತೆ, ರಾಯಕೊಟ್ಟೈ ಮತ್ತು ಕೃಷ್ಣಗಿರಿ. ಸೊ ನೀವು ರಾಯಕೊಟ್ಟೈ ಮೇಲೆ ಹೋಗ್ಬೇಕಂದ್ರೆ ಇಲ್ಲಿ ನಮಗೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಸೊ ನಾವು ಕೃಷ್ಣಗಿರಿ ಮೇಲೆ ಬಂದ್ವಿ. ನೀವೇ ನೋಡ್ತಿರೋದು ಏನು ಸಖತ್ತಾಗಿದೆ. ಮೌಂಟೇನ್ಸ್ ಎಲ್ಲ, ನೇಚರ್ ಜೊತೆ ಹೋಗ್ಬೇಕಾದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಜರ್ನಿ ಹೋಗ್ತಾನೆ ಇರಬೇಕು ಅನ್ಸುತ್ತೆ. ಯಾವಾಗ ರೀಚ್ ಆಗ್ತೀವೋ ಗೊತ್ತೇ ಆಗಲ್ಲ. ನಾನಂತೂ ನೇಚರ್ ನೋಡಿ ಫುಲ್ ಖುಷಿ ಆಯಿತು. ಮಧುರೈ ಸಿಟಿ. ಇವಾಗ ಒಂದು ರೀಚ್ ಆಗೋಷ್ಟರಲ್ಲಿ 4 o'clock ಆಗಿತ್ತು. ನಾವು ಇವಾಗ ರೂಮ್ ಹುಡುಕ್ತಾ ಇದ್ದೀವಿ. ಸೊ ಇವಾಗ ನೀವು ಬನ್ನಿ ನಮ್ಮ ಜೊತೆ ರೂಮ್ ಹುಡ್ಕೋಣ. ಸೊ ಇವಾಗ ನಾವು ಮಧುರೈ ಬಗ್ಗೆ ಹೇಳಬೇಕಂದ್ರೆ, ಮಧುರೈ ಇಸ್ ದ ಓಲ್ಡೆಸ್ಟ್ ಸಿಟಿ ಇನ್ ಇಂಡಿಯಾ. ಅದರಲ್ಲಿ ಮೇನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಮೀನಾಕ್ಷಿ ಅಮ್ಮನ ಟೆಂಪಲ್ಲು. ಸೊ ಈ ಟೆಂಪಲ್ ಬಂದ್ಬಿಟ್ಟು ಬೆಳಗ್ಗೆ 4 o'clock ಮಧ್ಯಾಹ್ನ 12ವರೆಗೂ ಓಪನ್ ಆಗಿರುತ್ತೆ. ಹಾಗೆ ಮಧ್ಯಾಹ್ನ 12ರಿಂದ ಸಂಜೆ 4 o'clockವರೆಗೂ ಟೆಂಪಲ್ ಕ್ಲೋಸ್ ಆಗಿರುತ್ತೆ. ಆಮೇಲೆ ಸಂಜೆ 4ರಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಮಾಡಿರ್ತಾರೆ. ಆವಾಗ ಈ ಟೆಂಪಲಲ್ಲಿ 4 ದಿಕ್ಕಿಗೂ 4 ಗೋಪುರ ಇರುತ್ತೆ. ಸಖತ್ ಹ್ಯೂಜ್ ಟೆಂಪಲ್ ಅಂತ ಇದು. ಇವತ್ತು ಸಂಜೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ.
ವೈಗೈ ರಿವರ್ ಅಂತ. ಇದು ದಿ ಮೇನ್ ರಿವರ್ ಹರಿಯುವಂಥದ್ದು ಮಧುರೈಯಲ್ಲಿ. ಸೊ ಟೆಂಪಲ್ ಒಳಗೆ ಮೊಬೈಲ್ಸ್ ಅಂಡ್ ಕ್ಯಾಮ್ರಾಸ್ ಅಲೌ ಇರಲಿಲ್ಲ. ಸೊ ನಮಗೆ ಇಷ್ಟೇ ಸಿಕ್ಕಿದ್ದು ಕ್ಲಿಪ್ ಅಂಡ್ ಫೋಟೋ ಇದ್ರಲ್ಲ ನೋಡಿ. ಇದಾಗಿತ್ತು ನಮ್ದು ಡೇ 1 ಆಫ್ ಮಧುರೈ. ನೀವಂತೂ ಈ ವಿಡಿಯೋ ನೋಡ್ಬಿಟ್ಟು ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ. ಸೊ ನೆಕ್ಸ್ಟ್ ವಿಡಿಯೋನ ಕಮಿಂಗ್ ಸೂನ್ ಬರ್ತಾ ಇದೆ, ನೋಡಿ ಅದನ್ನು ಎಂಜಾಯ್ ಮಾಡಿ.